ಈ ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ನಂದು ರೈಟ್ ಸೈಡ್ ಕಾಲ ಸ್ವಲ್ಪ ಹೊಳ್ಳಿ ಬಿಡ್ತು. ಹೆವಿ ಪೇನ್ ಆಗತ್ತೈತಿ ಲೆಗ್. ಹಾಫ್ ಬಂದಿನ ಟ್ರೆಕ್ಕಿಂಗ್. ಸೊ ಹಾಫ್ ಬಂದು ಇಲ್ಲೇ ಸ್ಟಾಪ್ ಮಾಡ್ಬಿಟ್ಟು ನಾನು ವಾಪಸ್ ನಡ್ಕೋತ ಹೋಗಿ ನನ್ನ ಪಾಡಿಗೆ ನಾನು ಇವತ್ತು ಓಪನ್ ಆಗಿರೋದು 4 ದಿನ ಆಗಿತ್ತು. ಅದೇ ನಿನ್ನೆನೂ ವಾಪಸ್ ಹೋಗಿದಾರೆ ಅಂತಲ್ಲ? ಯಾರು ಇಲ್ಲ, ವರ್ಕಿಂಗೇ ಇಲ್ಲ. ನಾವು ಕರೆಕ್ಟ್ ಟೈಮಿಗೆ ಬುಕ್ ಮಾಡಿದ್ದೀವಿ ಮಚ್ಚ. ಇಲ್ಲ. ಸೊ ಇಲ್ಲಿ ಸುತ್ತಮುತ್ತ ನೋಡಬಹುದು. ಏನ್ ನೋಡ್ತಿದ್ರಲ್ಲ ಎಲ್ಲ ಕುದುರೆಮುಖ ಮೌಂಟೇನ್ಸ್. ನಾವೀಗ ಬೇಸ್ ಪಾಯಿಂಟ್ ಬಂದಿದೀವಿ. ಬೇಸ್ ಪಾಯಿಂಟ್ ಅಲ್ಲಿ ನಾವು ಚೆಕ್ ಇನ್ ಮಾಡ್ಕೋಬೇಕು. ನಾವೇನ್ ಬುಕ್ ಮಾಡಿರ್ತೀವಲ್ಲ ಆನ್ಲೈನ್ ಅಲ್ಲಿ, ಆ ಟಿಕೆಟ್ ನ ಬುಕಿಂಗ್ ಐಡಿನ ಇಲ್ಲಿ ಕೊಟ್ಕೇಸಿ ನಾವು ಚೆಕ್ ಇನ್ ಮಾಡ್ಕೋಬೇಕು. ಚೆಕ್ ಇನ್ ಮಾಡ್ಕೊಂಡು ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಲ್ಲೇನ್ ಕಾಣ್ತಾ ಇದಿಲ್ಲ ನಿಮಗೆ ಫುಲ್ ಪಾಗ್ ಮೌಂಟೇನ್ ಅಲ್ಲಿ. ಸೊ ಅದೇ ಪೀಕ್ ಪಾಯಿಂಟ್ ಕುದುರೆಮುಖ ಅದು. ಸೊ ಅಲ್ಲಿ ಹೋಗಿ ಪೀಕ್ ಪಾಯಿಂಟ್ ನ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಕುದುರೆಮುಖ ಟ್ರೆಕ್ಕಿಂಗ್. ಬೇಸ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಕುದುರೆಮುಖ ಟ್ರೆಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೋಡಬಹುದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಪೀಕ್ ಪಾಯಿಂಟ್ ವರೆಗೂ ನಿಮಗೆ ಎಲ್ಲೆಲ್ಲಿ ನೆಟ್ವರ್ಕ್ ಅವೈಲಿಟಿ ಐತಿ ಮೊಬೈಲ್ದು ಈ ಮ್ಯಾಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಮೇಲೆ ನಿಮಗೆ ಸಿಗುತ್ತೆ ನೆಟ್ವರ್ಕ್. ಅಲ್ಲಿ ನಿಮಗೆ ಜಿಯೋ, ಏರ್ಟೆಲ್, BSNL ಸಿಮ್ದು ಎಲ್ಲ ನೆಟ್ವರ್ಕ್ ಅಲ್ಲಿ ಮೇಲೆ ಸಿಗುತ್ತೆ. ಸೊ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಸೊ ಇಲ್ಲಿ ನೋಡ್ಬೋದು. ಒಂದು ಪಿಕ್ನ ತೊಗೊಂಡು ಹೋಗ್ಬೋದು. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎನಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ. ಸೊ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಯಾರೂ ಇಲ್ಲ. ಸೊ ಡ್ಯಾನ್ಸ್ ಫಾರೆಸ್ಟ್ ಒಳಗೆ ಇರೋದು ಕುದುರೆಮುಖ. ಸೊ ಈ ಟ್ರೆಕ್ಕಿಂಗ್ ಮಾಡೋ ಹೊತ್ನಾಗ ನಂದು ರೈಟ್ ಸೈಡ್ ಕಾಲ ಸ್ವಲ್ಪ ಹೊಳ್ಳಿ ಬಿಡ್ತು. ಸೊ ಹೆವಿ ಪೇನ್ ಆಗತ್ತೈತಿ ಲೆಗ್. ಹಾಫ್ ಬಂದಿನ ಟ್ರೆಕ್ಕಿಂಗ್. ಸೊ ಹಾಫ್ ಬಂದು ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಾನು ವಾಪಸ್ ನಡ್ಕೋತ ಹೋಗಿ ನನ್ನ ಪಾಡಿಗೆ ನಾನು ಬೇಸ್ ಪಾಯಿಂಟ್ವರೆಗೂ ಅಲ್ಲಿ ಹೋಗಿ ಅಲ್ಲೇ ರೆಸ್ಟ್ ತೊಗೋತೀನಿ ಅವ್ರು ವಾಪಸ್ ಬರೋವರೆಗೂ. ಅಲ್ಲಿ ಕೆಳಗಡೆ ಒಂದು ವಾಟರ್ಫಾಲ್ ಐತಿ. ಸೊ ಅಲ್ಲಿ ನೀರು ಕುಡಿತೀನಿ. ನೀರು ಚಲೋ ನೀರು ಅದಾವೆ ಅಲ್ಲಿ. ಅಲ್ಲಿ ನೀರು ಕುಡ್ಕೇಸಿ ವಾಪಸ್ ನಾನು ಬೇಸ್ ಪಾಯಿಂಟಿಗೆ ಹೋಗ್ತೀನಿ. ಸೊ ಬೇಸ್ ಪಾಯಿಂಟಿಗೆ ಹೋಗಿ ಅಲ್ಲಿ ನಾನು ರೆಸ್ಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಈ ಕುದುರೆಮುಖ ಟ್ರೆಕ್ ಮಾಡೋದಾಗಲಿಲ್ಲ ನನಗೆ. ಯಾಕಂದ್ರೆ ನನ್ನ ಕಾಲು ಹೊಳಿ ಬಿಡ್ತು. ಹೆವಿ ಪೇನ್ ಆಗತ್ತೆ. ಮತ್ತು ಪೇನ್ ಇಟ್ಕೊಂಡು ಅಲ್ಲಿ ಮತ್ತೆ ಅಲ್ಲಿ ಹೋಗೇಸಿ ರಿಸ್ಕ್ ಯಾಕೆ ವಾಪಸ್ ನಾನು ಟ್ರೆಕ್ನ ಸ್ಟಾಪ್ ಮಾಡಿ ವಾಪಸ್ ನಾನು ಕೆಳಗೆ ಹೊಂಟೀನಿ. ಅಲ್ಲಿ ಹೋಗಿ ವಾಟರ್ಫಾಲಲ್ಲಿ ಏನೈತಿ ನೀರು ಕೊಡೋದು ರೆಸ್ಟ್ ತೊಗೋತೀನಿ ಬೇಸ್ ಪಾಯಿಂಟಲ್ಲಿ ಅವ್ರು ಬರೋವರೆಗೂ. ಆಮೇಲೆ ಸೌಂಡ್ ಕೇಳ್ತಿರ್ಬೋದು ನೀರಿಂದು. ಅಲ್ಲಿ ಕುದುರೆಮುಖ ಬೆಟ್ಟದಿಂದ ಅಲ್ಲಿಂದ ನೀರು ಬರ್ತಾ ಇರೋದು. ಒಂದು ಮಿನಿ ವಾಟರ್ಫಾಲ್ ಐತಿ. ಸೊ ಅಲ್ಲೇ ಶುದ್ಧವಾದ ನೀರು ಸಿಗೋದು ಬೆಟ್ಟದಲ್ಲಿ. ಅಲ್ಲೇ ನೀರು ಕುಡಿಬೇಕು. ವಾಟರ್ಫಾಲಿಗೆ ಬಂದು ನೀರು ಕುಡ್ದೀನಿ. ನೋಡ್ರಿ ಇಲ್ಲೇ ವಾಟರ್ಫಾಲ್ ಇದೆ. ಸೊ ಈ ವಾಟರ್ಫಾಲ್ ಗದ್ದೆಗೆ ಹಳ್ಳ, ಕಾಡು ಗದ್ದೆಗೆ ಹಳ್ಳ ಅಂತ ಗೊತ್ತಲ್ಲ. ಸೊ ಇದೇ ಏನು ಕುದುರೆಮುಖ ಗೊತ್ತಿಲ್ಲ. ಬೇಸ್ ಚೋಟಾಗಿಂದನೇ ಮೇಲೆ 2 ಕಿಲೋಮೀಟರ್ ಬಂದರೆ ಈ ವಾಟರ್ಫಾಲ್ ಸಿಗುತ್ತೆ. ಸೊ ಈ ವಾಟರ್ಫಾಲ್ ಇದೆ ಕಾಡು ಗದ್ದೆಗೆ ಹಳ್ಳ ಅಂತ. ಟ್ರೆಕ್ಕಿಂಗ್ ಹತ್ರ ಮಾಡುವಾಗ ಮೇಲೆ ಹೋಗಿ ಲೆಗ್ ಪೇನ್ ಐತಿ. ಏನು ಮಾಡೋದು, ಹೋಗಿ ಅಲ್ಲಿ ಬೇಸ್ ಸ್ಪಾಟಲ್ಲಿ ರೆಸ್ಟ್ ಹೋಗ್ತೀನಿ. ಆರಾಮ್ಸೆ ಅವ್ರು ಬರ್ತಾರೆ. ಆರಾಮ್ಸೆ ಅವ್ರ ಕಡೆಯವ್ರು ಬರ್ತಾರೆ. ಸೊ ನಾನು ಹೋಗಿ ಬೇಸ್ ಸ್ಪಾಟಲ್ಲಿ ರೆಸ್ಟ್ ಹೋಗ್ತೀನಿ. ಸರಿ ಹಂಗೆ ಹೋಗಿ ನೋಡ್ರಿ ನಾನು ಮತ್ತೆ ಹೋಗಿ ನೀರಾಗೆ ಹೋಗೋದು. ಏನು ಮಾಡೋಕ್ಕಾಗಲ್ಲ.
ಸೊ ಇದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ಬೆಂಗಳೂರಿಂದ ಚಿಕ್ಕಮಗಳೂರವರೆಗೂ ಬೈಕ್ ರೈಡ್ ಮಾಡ್ಕೊಂಡು ಬಂದು ಸೊ ಇಲ್ಲಿ ಟ್ರೆಕ್ಕಿಂಗ್ ಮಾಡೋದು. ಅನ್ಫಾರ್ಚುನೇಟ್ ಟ್ರೆಕ್ಕಿಂಗ್ ಮಾಡೋಂಥರ ಆಗಲಿಲ್ಲ. ಆಲ್ಮೋಸ್ಟ್ ಕುದುರೆಮುಖ ಬಂದು ರೀಚ್ ಆಗಿದ್ದೀನಿ. ಬೈಕ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಅವಾಗ ಸಾಕು ನನಗೆ ಒಂದು ಬೆಸ್ಟ್ ಮೆಮೊರಿ. ಕೆಲವೊಂದು ಬ್ಯಾಡ್ ಟೈಮ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಕಂಪ್ಲೀಟ್ ಕುದುರೆಮುಖ ವೈಲ್ಡ್ ಲೈಫ್ ರೇಂಜ್ ಒಳಗೆ ಬರುತ್ತದೆ. ಸುತ್ತಮುತ್ತ ಏನು ಜನ ವಾಸ ಮಾಡ್ತಾರಲ್ಲ, ಇಲ್ಲಿ ಕೆಳಗಡೆ ಹೋಮ್ ಸ್ಟೇಸ್ಗಳದಾವೆ ಸಾಕಷ್ಟು. ಇಲ್ಲಿ ಒಂದು 5 ಕಿಲೋಮೀಟ್ರ್ ಅಂದ್ರೆ 4 to 5 ಕಿಲೋಮೀಟ್ರ್ ರೇಂಜ್ ಒಳಗೆ ಯಾವುದೂ ನಿಮಗೆ ವೈಲ್ಡ್ ಲೈಫ್ ಏನು ಸಿಗಂಗಿಲ್ಲ ನಿಮಗೆ ಇಲ್ಲಿ. ಅದಕ್ಕಿಂತ ರೇಂಜ್ ಸ್ವಲ್ಪ ಕ್ರಾಸ್ ಮಾಡಿದ್ರೆ ಸಿಗುತ್ತೆ. ಅಷ್ಟೊಂದು ಭಯ ಪಡೋದಿಲ್ಲ. ನೋಡಿರಿ, ಡೆನ್ಸ್ ಫಾರೆಸ್ಟ್ ಒಬ್ಬನೇ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿರಿ ನಾವು ವ್ಯೂ ಪಾಯಿಂಟ್. ನಾಯಿ ಡೈಲಿ ಟ್ರೆಕ್ಕಿಂಗ್ ಮಾಡ್ತಾವೆ ಇವು ಕುದುರೆಮುಖ ಗುಡ್ಡದಾಗ. ಕಚ್ಚಲ್ಲ, ನಿಮ್ಮಲ್ಲಿ ಏನಿಲ್ಲ ಅಂತ ಹೋಯ್ತದ. ಬ್ರೋ ಏನಾದ್ರು ಹಾಕಿ ಬ್ರೋ ತಿನ್ನಕ್ಕೆ. ಗಿವ್ ಸಮಥಿಂಗ್ ಟು ಈಟ್. ಯೋ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ದಿಸ್ ಈಸ್ ಒನ್ ಆಫ್ ದ ಅನ್ಸಕ್ಸಸ್ಫುಲ್ ಕುದುರೆಮುಖ ಟ್ರೆಕ್ ಫಾರ್ ಮಿ. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಮತ್ತೆ. ಬಾಯ್ ಬಾಯ್, ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.